ರೀ ಇಲ್ಲಿವರೆಗೆ ಎನ್ ಐ ಯಾಕೆ ವಹಿಸ್ಬಾರ್ದಾಯಿತು? ಅಶೋಕ್ ಗೃಹ ಮಂತ್ರಿ ಇದೆಲ್ಲ ಬರ್ದಾಕ್ಬಿಡ್ಬೋದಾಯ್ತು ಎನ್ ಐಗೆ ರೀ. ಅವರು ನಾನು ನೋಡಿದ್ದೀನಿ, ನಾನು ಹತ್ತಿರದಿಂದ ನೋಡಿದ್ದೀನಿ. ನಾನು ಭಾಳಷ್ಟು ಸಲ ಜೊತೆಯಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಬಿ ಜೆ ಪಿಯ ಭಾಳಷ್ಟು ಜನ ಸ್ನೇಹಿತರಿದ್ದಾರೆ. CBI, NI ಇವೆಲ್ಲ ನೋಡದೇ ಇರೋದಲ್ಲ ದೇಶದಲ್ಲಿ. CID ನಮ್ಮ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳಿದ್ದಾವಲ್ಲ, ಅದೆಲ್ಲಕ್ಕಿಂತ ಮೀರಿ ರಿಸಲ್ಟ್ ಕೊಡ್ತಕ್ಕಂಥ ನಮ್ಮ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸ್ಮಾರ್ಟ್ ಇದ್ದಾರೆ. ಇಲ್ಲಿವರೆಗೆ ಅನೇಕ ವಿಚಾರವನ್ನು ನಾವು CBI ಕೊಟ್ಟಿದ್ದೀವಿ, ಇನ್ನೂ ರಿಸಲ್ಟ್ ಬಂದಿಲ್ಲ. ಅನೇಕ ವಿಚಾರ NI ಕೊಟ್ಟಿದ್ದೀವಿ, ಬಂದಿಲ್ಲ. ಆದರೆ ನಮ್ಮ ರಾಜ್ಯದ ತನಿಖಾ ಸಂಸ್ಥೆಗಳು ಅವೆಲ್ಲಕ್ಕಿಂತ ಆದರ್ಶವಾಗಿದ್ದಾವೆ, ದಕ್ಷತೆಯಿಂದ ಕೆಲಸ ಮಾಡ್ತವೆ. ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಕುಣಿನಾಡದಲ್ಲಿ ನೆಲ ಡೊಂಕು ಅನ್ನಂಗೆ ಆಗಿದೆ BJPಯವ್ರ ಕತೆ. ಪಾಪ ಅವ್ರು ಎಲ್ಲೋದ್ರೂ ಅವ್ರಿಗೆ ಸಕ್ಸಸ್ ಆಗ್ತಾಯಿಲ್ಲ. ಯಾವ ಇಶ್ಯೂ ಹಿಡ್ಕೊಂಡ್ರು ಅವ್ರಿಗೆ ತಲುಪ್ತಾ ಇಲ್ಲ. ಎಲ್ಲದರಲ್ಲೂ ಫೇಲ್ಯೂರ್ ಆಗ್ತಾ ಇದ್ದಾರೆ. ಅದರಿಂದ ಈ ಥರ ಮಾತನಾಡ್ತಾ ಇದ್ದಾರೆ. ಪಾಪ ನನಗೂ ಅಯ್ಯೋ ಅನಿಸುತ್ತೆ. ನಡ್ರಿ ಬೇರೆ ವಿಚಾರ ಕೊಡಲಿ, ಬೇಡ ಅಂದರೆ ಯಾರು ಏನು ಕೆಲಸ ಇಲ್ಲದಾಗ ಹೋರಾಟನೇ ಮಾಡಬೇಕು. ಅವ್ರು ರಾಜಕಾರಣ ಮಾಡೋಕೆ ಇನ್ನೇನು ಮಾಡೋಕ್ಕಾಗುತ್ತೆ? ಗುರು ಒಂದು ಮಾತು ಹೇಳ್ತೀನಿ ಕೇಳು ಪ್ಲೀಸ್, ತಾಳ್ಮೆಯಿಂದ ಕೇಳಿ. ಅವ್ರ ಕೈಲಿ ಏನೂ ಆಗ್ತಾಯಿಲ್ಲ, ವಿಧಿ ಇಲ್ಲ, ಏನಾರು ಒಂದು ಅಸ್ತಿತ್ವಕ್ಕೆ ಹುಡುಕ್ತಾವೆ. ಅದರಿಂದ ನನಗೂ ಅಯ್ಯೋ ಅನಿಸುತ್ತೆ. ಬಿಡಿ, ಅದಕ್ಕೇನು ಭಕ್ತರಿಗೆ ಅವರೇ ಹೋಗ್ಬೇಕೆ? ದಿವಸ ಲಕ್ಷಾಂತರ ಜನ ಧರ್ಮಸ್ಥಳಕ್ಕೆ ಹೋಗ್ತಾವ್ರೆ. ಏನು ನಾನು ಪುಟ್ಟರಾಜ್ಯ ಕರ್ಕೊಂಡು ಹೋಗ್ಬೇಕಾದ್ದೇನಿಲ್ಲ. ಲಕ್ಷಾಂತರ ಜನ ಹೋಗ್ತಾರೆ. ಅವರು ಹೋಗಿ ಬರಲಿ, ದೇವ್ರು ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ.